ಗೋಪೀಭಿ ಸ್ತೋಭಿತ ಅಂತ ಭಾಗವತದಲ್ಲಿ ಬಂದದ್ದು, ಅದು 1ನೇ ಸ್ಕಂದದಲ್ಲಿ. ಹಾಗೆ 10ನೇ ಸ್ಕಂದದಲ್ಲಿ ಪ್ರಸ್ತೋಭಿತ ಪೌಂಡ್ರಕ ವಾಸುದೇವ ಅಂತ ಬಂದದ್ದೇನಿದೆ, ಇದೆಲ್ಲ ಸ್ತುಭ ಧಾತುವೆ. ಅದರ ನಿಜಂತಾತ್ ತಪ್ರತ್ಯಯ ಇದು, ಉಬ್ಬಿಸಲ್ಪಟ್ಟವನು ಅಂತ ಹೀಗೆ ಅದರ ಅರ್ಥ. ಹಿಂದಿನ ರೆಕಾರ್ಡಿಂಗ್ನಲ್ಲಿ ಉಬ್ಬುವುದು ಅನ್ನೋ ಅರ್ಥ ಹೇಳಿದ್ದೆ, ಆದರೆ ನಿಜಂತಾತ್ ತಪ್ರತ್ಯಯ ಅಂತ ಹೇಳಿಲ್ಲ. ಅಣಿಜಂತಾತ್ ತಪ್ರತ್ಯಯದಲ್ಲಿ ಅದು ಸ್ತುಬ್ಧ ಅಂತ ಆಗ್ತದೆ. ಆವಾಗ ಉಬ್ಬಲ್ಪಟ್ಟಿತು ಅಂತ ಹೀಗೆ ಅರ್ಥ ಆಗ್ತದೆ, ತೇನ ಸ್ತುಬ್ಧಂ ಅಂತ ಹೀಗೆ. ಅದು ಅಕರ್ಮಕ ಧಾತು ಆದ್ದರಿಂದ, ಉಬ್ಬುವುದು ಅನ್ನೋದು ಅಕರ್ಮಕ ಧಾತು ಆದ್ದರಿಂದ ಸಹ ಸ್ತುಬ್ಧ ಅಂತನೂ ಹೇಳಬಹುದು. ಅವನು ಉಬ್ಬಿದನು, ಉಬ್ಬಿದ ಕೃಷ್ಣ, ಉಬ್ಬಿದ ಪೌಂಡ್ರಕ ವಾಸುದೇವ ಅಂತನೂ ಹೇಳಬಹುದು. ಸ್ತೋಭಿತ ಅಂತ ಭಾಗವತದಲ್ಲಿ ಪ್ರಯೋಗ ಇರುವುದೇನಿದೆ ನಿಜಂತಾತ್ ಪ್ರತ್ಯಯವಾಗಿ ಇಟ್ಕೊಂಡ್ರೆ ಹೆಚ್ಚು ಚೆನ್ನಾಗಿರ್ತದೆ.